ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಮೊಟ್ಟೆ ಕೋಳಿ ಸಾಂಬಾರು. ಇದು ತುಂಬಾ ಟೇಸ್ಟಿಯಾಗಿ ಅಥೆಂಟಿಕ್ ಸ್ಟೈಲಲ್ಲಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಫಸ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮೂರನ್ನು ಹಾಕಿ ರುಬ್ಕೊಬೇಕಾಗುತ್ತೆ. ನಾನಿಲ್ಲಿ 4 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಅದಕ್ಕೆ ಆ ಜಾರಿಗೆನೆ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 1 ಓಳು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಹಾಕ್ಕೊಬೇಕು. ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆನ ಸೇರಿಸ್ಕೊತಿದ್ದೀನಿ. ಇವಾಗ ಅರ್ಧ ಟೀ ಸ್ಪೂನಷ್ಟು ಗಸಗಸೆನ ಹಾಕ್ಕೊತಿದ್ದೀನಿ. ಗಸಗಸೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ಆದ್ದರಿಂದ ಅರ್ಧ ಟೀ ಸ್ಪೂನ್ ಸಾಕು. ಇಲ್ಲಿ ಚಕ್ಕೆ ಬಂದು 5ರಿಂದ 6 ಹಾಕ್ಕೊಳ್ಳಿ. 2 ಪೀಸ್ ಲವಂಗ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ. ಇದು ನಾಟಿ ಟೊಮೆಟೊ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಈಗ ಕುಕ್ಕರ್ ಅಥವಾ ನಿಮ್ಮ ತಪ್ಪಲೆಯಲ್ಲಿ ಮಾಡೋದಾದ್ರೆ ತಪ್ಪಲೆಯಲ್ಲಿ ಮಾಡಿ. ನಾನಿಲ್ಲಿ ಬೋಸಿಯಲ್ಲಿ ಮಾಡ್ತಿದ್ದೀನಿ. ಬೋಸಿ ಇಟ್ಟು ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಎಣ್ಣೆ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಚಿಕನ್ ಬೇಯ್ತಾ ಎಣ್ಣೆ ಬಿಡೋದು ಜಾಸ್ತಿ, ಆದ್ದರಿಂದ ಎಣ್ಣೆನ ತುಂಬ ಕಮ್ಮಿ ಹಾಕಿ ಮಾಡಿದ್ರೇ ಸಾಂಬಾರು ಚೆನ್ನಾಗಾಗೋದು. ಇವಾಗ ನೋಡಿ, ಈಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ರುಬ್ಬಿರೋ ಮಸಾಲ ಇತ್ತಲ್ವ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ನೀವು ಅದು ಗೋಲ್ಡನ್ ಬ್ರೌನ್ ಹೋಗಬೇಕು. ಅಂದರೆ ಅದು ಅರೋಮಾ ನಿಮಗೆ ಗೊತ್ತಾಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಿ ಬೆಂದಿರೋ ಸ್ಮೆಲ್ ಬರುತ್ತೆ ಅರೋಮಾ. ಅಲ್ಲಿವರೆಗೂ ನೀವು ಅದನ್ನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ನೀವೆಷ್ಟು ಈರುಳ್ಳಿನ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಸಖತ್ತಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರು. ಇದು ನಾರ್ಮಲ್ ಕೋಳಿ ಇರುತ್ತಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಈ ಸಾಂಬಾರು ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಈರುಳ್ಳಿ ಕುಕ್ಕಾಗಿದೆ. ನಾನಿವಾಗ ಚಿಕನ್ ಪೀಸ್ನ ತೊಳ್ಕೊತಿದ್ದೀನಿ. ನಾನು 2ರಿಂದ 3 ಸಲ ಚಿಕನ್ನ ತೊಳ್ಕೊತೀನಿ. ನಿಮ್ಗೆ ಎಷ್ಟು ಸಲ ಬೇಕು ನೀವು ಅಷ್ಟು ಸಲ ತೊಳ್ಕೊಳ್ಳಿ. ಈಗ ಚಿಕನ್ನ ತೊಳೆದು ನೀರನ್ನ ಚೆನ್ನಾಗಿ ಹಿಂಡು ಹಾಕಬೇಕಾಗುತ್ತೆ. ಅದು ನೀರು ಬೇಗ ಹಿಂಗಲ್ಲ, ಆದ್ದರಿಂದ ಚಿಕನಲ್ಲಿ ನೀರಿದ್ದರೆ ಆದ್ದರಿಂದ ಚೆನ್ನಾಗಿ ಹಿಂಡ್ಬಿಟ್ಟು ಚಿಕನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ 2.5 kg ಚಿಕನನ್ನು ತಗೊಂಡಿದ್ದೀನಿ. ನಾನಿಲ್ಲಿ 4ರಿಂದ 5 ಜನಕ್ಕೆ ಸಾಂಬಾರು ಮಾಡ್ತಿರೋದು, ಆ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದು. ಅದಕ್ಕೆ ನಾನು 4 ದಪ್ಪ ಈರುಳ್ಳಿ ತಗೊಂಡು 2 ದಪ್ಪ ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ನೀವು ಕಮ್ಮಿ ಜನಕ್ಕೆ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ಚಿಕನ್ನೆಲ್ಲ ಹಿಂಡಿ ಹಾಕಿದ್ಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ನಾನಿಲ್ಲಿ ಸೇರಿಸ್ಕೊತಿದ್ದೀನಿ. ಅರಿಶಿನ ಪುಡಿ ಯಾಕೆ ಹಾಕ್ತೀವಿ ಅಂತ ಅಂದರೆ ಚಿಕನ್ ಬೇಗನೆ ಕುಕ್ಕಾಗುತ್ತೆ ಅನ್ನೋ ರೀಸನ್ನಿಗೆ ನಾವು ಚಿಕನ್ಗೆ ಬೇಗ ಕುಕ್ಕಾಗಲಿ ಅಂತ ನಾವು ಅರಿಶಿನ ಪುಡಿನ ಸೇರಿಸೋದು. ಈಗ ಅರಿಶಿನ ಪುಡಿ ಹಾಕಿ ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ. ಉಪ್ಪು ಬೇಗ ಹಾಕೋದ್ರಿಂದ ಬೇಗ ಕುಕ್ಕಾಗುತ್ತೆ ಚಿಕನ್. ಆದ್ದರಿಂದ ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಚಿಕನ್ನ ಇಲ್ಲಿ ನೀರು ಎಷ್ಟು ಫ್ರೈ ಮಾಡ್ತೀರೋ, ಅಂದರೆ ನೀರು ಆವಿಯಾಗೋವರೆಗೂ ನೀವು ಚಿಕನ್ನ ಬೇಯಿಸಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಇನ್ನೂ ನೀರಿರುವಂಗಿದ್ದೂ ನೀವು ಮಸಾಲೆ ಎಲ್ಲ ಹಾಕಿ ಮಾಡಿಬಿಟ್ರೆ ಸಾಂಬಾರು ಅಷ್ಟು ಟೇಸ್ಟ್ ಆಗೋಲ್ಲ. ಚಿಕನ್ನಲ್ಲಿರೋ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ನೀವು ಅಲ್ಲಿವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಲಾಂಗ್ ಪ್ರೋಸೆಸ್ ಅಂತ ಅನಿಸಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ. ಮನಸ್ತೃಪ್ತಿಯಾಗಿ ಊಟ ಮಾಡ್ಬೋದು. ಒಂಚೂರನ್ನ ಟೈಮ್ನ ಅಡ್ಜಸ್ಟ್ ನೀವೇ ಮಾಡ್ಕೊಬೇಕಾಗುತ್ತೆ. ಟೈಮ್ ಏನಾದ್ರು ನೀವು ಅಡ್ಜಸ್ಟ್ ಮಾಡದೆ ಬೇಗ ಕ್ವಿಕ್ಕಾಗಿ ಮಾಡೋಕ್ಕೆ ಹೋದರೆ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಇವಾಗ ಚಿಕನ್ ಆಲ್ಮೋಸ್ಟ್ ಕುಕ್ ಆಗಿದೆ. ನಾನಿಲ್ಲಿ ಇವಾಗ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಚಿಕನ್ ಸಾಂಬಾರು ಪೌಡರ್ ಬರುತ್ತೆ ಅಲ್ವ, ಮನೇಲಿ ಮಾಡಿರೋ ಸಾಂಬಾರು ಪುಡಿನ ಸ್ವಲ್ಪ ಸೇರಿಸ್ಕೊತಿದ್ದೀನಿ. ನೀವು ಚಿಕನ್ ಮಸಾಲ ಪುಡಿ ಕೂಡ ಹಾಕೊಬೋದು. ನಿಮ್ಗೆ ಯಾವುದು ಕಂಫರ್ಟ್ ಅನಿಸುತ್ತೋ ನೀವು ಅದನ್ನು ಹಾಕ್ಕೊಳ್ಳಿ. ನಾನು ಆಮೇಲೆ ಕೂಡ ಹಾಕ್ತೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಇರಲಿ ಅಂತ ಹಾಕಿರೋದು. ನಾನು ಚಿಕನ್ ಸಾಂಬಾರು ಪುಡಿ ಮನೇಲಿ ಮಾಡ್ತೀವಲ್ಲ ಅದನ್ನು ಹಾಕ್ಕೊಂಡಿರೋದು. ಇವಾಗೆಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಇಲ್ಲಿ ಆಲ್ಮೋಸ್ಟ್ ನೀರು ಫ್ರೈ ಆಗಿದೆ. ಅಲ್ಲಿ ನೋಡಿ ನಿಮಗೂ ಗೊತ್ತಾಗುತ್ತೆ. ಚಿಕನ್ ಬೇಯ್ತಾ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ. ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅದು ಕುಕ್ ಆಗಿರೋದು. ಇವಾಗ ನೋಡಿ, ಪುದೀನಾನ ನಾನು ಡೈರೆಕ್ಟಾಗಿ ನಿಮಗೆ ಬೇಡ ಅಂತ ಅನಿಸಿದ್ರೆ ನೀವು ಕಾಯಿ ರುಬ್ಬಿದ್ರಲ್ವ, ಅದಕ್ಕೇ ನೀವು ಪುದೀನ ಕೂಡ ಹಾಕೊಬೋದು. ನನಗೆ ಈ ಥರ ಹಾಕಿದ್ರೆ ಇಷ್ಟ, ಚೆನ್ನಾಗಿರುತ್ತೆ ಸಾಂಬಾರು ಅನ್ನೋ ರೀಸನ್ಗೆ ಈಗ ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಕೊಡ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ನೀವು ತುಂಬಾ ಪೇಷನ್ಸಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಕೋಳಿ ಸಾಂಬಾರು ಸ್ವಲ್ಪ ಬೇಯೋದು ನಿಧಾನ, ಅದು ನಾಟಿ ಕೋಳಿ ಸಾಂಬಾರು ಥರನೇ. ಆದ್ದರಿಂದ ನೋಡಿ, ನಾನಿಲ್ಲಿ 4 ಟೀ ಸ್ಪೂನಷ್ಟು, ಅಂದರೆ ದೊಡ್ಡ ಟೀ ಸ್ಪೂನ್, ಅದು ತುಂಬ ಮೀಡಿಯಮ್ದಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದು ಖಾರದ ಪುಡಿ. ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ, ಓಕೆನಾ. ಮಟನ್ ಮತ್ತು ಚಿಕನ್ ಸಾಂಬಾರಿಗೆ ಮಾಡ್ತೀವಲ್ಲ ಆ ಪೌಡರು 4 ಸ್ಪೂನ್ನ ತೊಗೊಂಡು ನೀರಿಗೆ ಹಾಕಿ ಮಿಕ್ಸ್ ಮಾಡಿ
ನಾನಿಲ್ಲಿ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಕಾಯಿ ಮಸಾಲಕ್ಕೆ ಹಾಕಿ ರುಬ್ಕೊಂಡಿಲ್ಲ, ಇದನ್ನು ಬೇರೆಯೇ ಮಿಕ್ಸ್ ಮಾಡಿ ಹಾಕ್ಕೊತಿದ್ದೀನಿ ನೋಡಿ. ಈಗ ಎಲ್ಲನೂ ಮಿಕ್ಸ್ ಮಾಡಿ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ನೀರನ್ನ ಸೇರಿಸ್ಕೊಬೇಕಾಗುತ್ತೆ. ನೀವು ಬಿಸಿ ನೀರನ್ನ ಸಾಂಬಾರಿಗೆ ಹಾಕೋದ್ರಿಂದ ಅದು ಬೇಗ ಕುಕ್ ಆಗುತ್ತೆ ಅನ್ನೋ ರೀಸನಿಗೆ ಬಿಸಿನೀರು ಹಾಕ್ತಾಯಿದ್ದೀನಿ. ಇಲ್ಲ ನನಗೆ ಟೈಮ್ ಇದೆ ಅಂತ ಅಂದರೆ ನೀವು ತಣ್ಣೀರು ಕೂಡ ಹಾಕೊಬೋದು. ಇಲ್ಲ ಟೈಮ್ ಇಲ್ಲ, ತುಂಬಾ ಟೈಮ್ ಕಮ್ಮಿ ಇದೆ ಅಂತಂದರೆ ನೀವು ಕುಕ್ಕರಿಗೆ ಹಾಕಿದ್ರೆ ತುಂಬ ಬೇಗ ಆಗುತ್ತೆ. ನನಗೆ ಟೈಮ್ ಇತ್ತು, ಆದ್ದರಿಂದ ನಾನು ಬೋಸಿಯಲ್ಲಿ ಮಾಡ್ತಿದ್ದೀನಿ. ಇದೇ ಪ್ರೋಸೆಸ್ನ ನೀವು ಕುಕ್ಕರಲ್ಲೇ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಾನು ಇನ್ನೂ ಕಾಯಿ ಮಸಾಲಾನ ಹಾಕಿಲ್ಲ. ಇವಾಗ ಒಂದು 2-3 ನಿಮಿಷ ಈ ಸಾಂಬಾರು ಪುಡಿ ಹಾಕಿದ್ದೀನಲ್ವ, ಅದರಲ್ಲಿ ಚಿಕನ್ ಬೇಯಬೇಕು. ಅದೇ ನೆಕ್ಸ್ಟ್ ಲೆವೆಲ್ ಟೇಸ್ಟು. ನೀವು ಈಗಲೇ ಕಾಯಿ ಮಸಾಲಾನ ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ. ನಾನು ಹೇಳಿರೋ ಪ್ರೋಸೆಸ್ಸಲ್ಲಿ ನೀವು ಸಾಂಬಾರು ಮಾಡಿ ನೋಡಿ, ಸಾಂಬಾರು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ನಿಮ್ಗೆ ಹೆಂಗೆ ಅನ್ಬೇಕು ಹಂಗೆ ಮಾಡಿಬಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ. ಇದೆಲ್ಲ ಯಾವ್ಯಾವ ಪ್ರೋಸೆಸ್ಸಲ್ಲಿ ಮಾಡಬೇಕು, ನೀವು ಆ ಪ್ರೋಸೆಸ್ಸಲ್ಲಿ ಮಾಡಿದ್ರೇ ಸಾಂಬಾರು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೋಡಿ ಸಾಂಬಾರು ಕುದಿಯೋಕೆ ಬರ್ತಿದೆ. ಇವಾಗ ನೀವು 2 ನಿಮಿಷ ಅದನ್ನು ಚೆನ್ನಾಗಿ ಕುಕ್ ಆಗಕ್ಕೆ ಬಿಟ್ಬಿಡಿ. ಯಾವುದೇ ಥರ ತಿರುಗಿಸೋದೇನು ಬೇಕಾಗಿಲ್ಲ. ಅದು ಉಪ್ಪು ಬಂದುಬಿಡುತ್ತೆ ಅನ್ನೋ ರೀಸನ್ಗೆ ನಾನು ತಿರುಗಿಸ್ತಾ ಇದ್ದೀನಿ. ಅದೇ ಬಿಟ್ಟರೆ ಇನ್ನೇನು ಇಲ್ಲ. ಚೆನ್ನಾಗಿ ಕುಕ್ ಆಗಬೇಕು. ನೀವು ಸಾಂಬಾರು ಪುಡಿ ಎಷ್ಟು ಕುಕ್ ಆಗುತ್ತೋ, ಎಷ್ಟು ಬೇಯುತ್ತೋ ಚಿಕನ್ ಜೊತೆ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ. ಇನ್ಮೇಲೆ ಯಾವುದೇ ಥರ ಅದಕ್ಕೆ ಯಾವುದು ಮಸಾಲ ಏನು ಬೇಡ. ನೋಡಿ ಆಲ್ಮೋಸ್ಟ್ 2 ನಿಮಿಷ ಆಗಿ ಕುಕ್ ಆಗಿದೆ. ನಾನಿವಾಗ ಕಾಯಿ ಮಸಾಲಾನ ಸೇರಿಸ್ಕೊತಿದ್ದೀನಿ. ಈ ಕಾಯಿ ಮಸಾಲ ಮೊದಲೇ ತೋರಿಸಿದ್ದೀನಿ ಅಲ್ವ ಏನೇನು ಹಾಕಿದ್ದೀನಿ ಅಂತ. ಇದನ್ನು ಹಾಕಿ ಒಂದು 2 ನಿಮಿಷ ಕುಕ್ ಮಾಡಿದ್ರೆ ಸಾಕು. ತುಂಬ ಹೊತ್ತು ಬೇಯಿಸೋದು ಏನು ಬೇಕಾಗಿಲ್ಲ. ತುಂಬಾ ಟೇಸ್ಟಿಯಾಗಿರೋ ಸಾಂಬಾರು ರೆಡಿಯಾಗುತ್ತೆ. ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಇದು ಉಪ್ಪು ಬಂದಮೇಲೆ ಇದಕ್ಕಿನ್ನೂ ಸ್ವಲ್ಪ ನೀರು ಬೇಕಂತ ಅನ್ನಿಸ್ತಿದೆ, ಹಾಕ್ತಿದ್ದೀನಿ. ಸಾಲ್ಟ್ ನೋಡಿದಾಗ ಸಾಲ್ಟ್ ಕೂಡ ಕಮ್ಮಿ ಇತ್ತು, ಅದರಿಂದ ಇನ್ನೂ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಹೇಳಿದೆ ಅಲ್ವ ನಾನು, ಅದು ಕುದಿಯೋಕೆ ಬಂದಮೇಲೆ ನೀವು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 2 ನಿಮಿಷ ಕುಕ್ ಮಾಡಿದ್ರೆ ಸಾಕು. ಸಾಂಬಾರು ರೆಸಿಪಿ ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.